ಸ್ಟೋರಿ ಏನಂತ ನೋಡ್ತಾ ಹೋಗೋದಾದ್ರೆ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಏನಂತಂದ್ರೆ ಈಗ ಎಲ್ಲಿ ಬೇಕಾದಲ್ಲಿ ಪ್ಲಾಸ್ಟಿಕ್ ತುಂಬಾ ಜಾಸ್ತಿ ಆಗಿದೆ. ಪ್ಲಾಸ್ಟಿಕ್ ಎಲ್ಲಿ ಹೋದ್ರೂ ಪ್ಲಾಸ್ಟಿಕ್ ಬಳಸ್ತಾ ಇದ್ದೀವಿ. ಇವನ್ ಏನಂತಂದ್ರೆ ನಮಗೆ ಗೊತ್ತಿಲ್ದಿರೋ ಹಾಗೆ ಮಾನವನ ದೇಹದಲ್ಲಿ ಪ್ಲಾಸ್ಟಿಕ್ ಒಳಗಡೆ ಹೋಗ್ತಾ ಇದೆ. ಇದು ಕ್ಯಾನ್ಸರ್, ದೊಡ್ಡ ದೊಡ್ಡ ಮಾರಕ ರೋಗಗಳಿಗೆ ಇದು ಕಾರಣವಾಗ್ತಾ ಇದೆ. ಈಗ ಮಡಿಕೇರಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ ಬ್ಯಾನ್ ಮಾಡಲಾಗಿದೆ. ನಗರದ ಸ್ವಚ್ಛತೆ ಕಾಪಾಡುವ ದೃಷ್ಟಿಯಿಂದಾಗಿ ಮಡಿಕೇರಿಯಲ್ಲಿ ಈ ಒಂದು ಮಡಿಕೇರಿ ನಗರಸಭೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಮಡಿಕೇರಿಯಲ್ಲಿ 2 ಲೀಟರ್ಗಿಂತಲೂ ಕಡಿಮೆ ಪ್ರಮಾಣದ ನೀರಿನ ಬಾಟಲ್ಗಳ ಮಾರಾಟ ಮತ್ತು ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಈ ಸಂಬಂಧ ಹೋಟೆಲ್ ಅಸೋಸಿಯೇಷನ್, ಚೇಂಬರ್ ಆಫ್ ಕಾಮರ್ಸ್ ಜೊತೆಗೆ ಚರ್ಚೆ ಮಾಡಲಾಗಿದೆ. ಈಗಾಗಲೇ 2 ಲೀಟರ್ಗಿಂತಲೂ ಕಡಿಮೆ ಪ್ರಮಾಣದ ನೀರಿನ ಬಾಟಲ್ಗಳನ್ನು ನಿಷೇಧಿಸಲಾಗಿದ್ದು, ಇನ್ನೊಂದು ತಿಂಗಳಲ್ಲಿ ಕಟ್ಟುನಿಟ್ಟಾದ ನಿಯಮ ಜಾರಿಯಾಗಲಿದೆಯಂತೆ. ಇದು ಬರೀ ಮಡಿಕೇರಿಗೆ ಮಾತ್ರ ಸೀಮಿತವಾಗಿರಬಾರ್ದು. ಇಡೀ ರಾಜ್ಯ, ಇಡೀ ದೇಶ, ಇಡೀ ವಿಶ್ವದಲ್ಲೇ ಇದು ಹಬ್ಬಬೇಕು. ಯಾಕಂತಂದರೆ ನಮಗೆ ಪ್ಲಾಸ್ಟಿಕ್ ಎಲ್ಲಿ ಹೋದರೂ ಕೂಡ ಪ್ಲಾಸ್ಟಿಕ್ ಬಾಟಲ್ಗಳು, ಪ್ಲಾಸ್ಟಿಕ್ಗಳು. ನೀವು ಮಹಾರಾಷ್ಟ್ರಕ್ಕೆ ಹೋಗಬೇಕು. ಮಹಾರಾಷ್ಟ್ರದಲ್ಲಿ ಅತಿಯಾಗಿ ಪ್ಲಾಸ್ಟಿಕ್ ಬಳಸ್ತಾರೆ. ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಬ್ಯಾನ್ ಮಾಡಿದ್ದಾರೆ, ಒಂದೊಂದು ಕಡೆ ಸ್ವಲ್ಪ ಬ್ಯಾನ್ ಮಾಡಿದ್ದಾರೆ. ಬಟ್ ಏನಂತಂದರೆ ಮಹಾರಾಷ್ಟ್ರ ಆಗಿರ್ಬೋದು, ಈ ಉತ್ತರ ಭಾರತದಲ್ಲಿ ಅತಿ ಗಲೀಜು ಅಂತಂದರೆ ಗಲೀಜು. ಯಾಕಂತಂದರೆ ಈಗ ನೋಡಿ, ಬರೀ ಭೂಮಿಯ ಮೇಲೆ ಅಷ್ಟೇ ಅಲ್ಲ, ಸಮುದ್ರದ ಎಷ್ಟೋ ಕಿಲೋಮೀಟರ್ ಒಳಗಡೆ ಹೋದ್ರೂ ಕೂಡ ಅಲ್ಲಿಯೂ ಕೂಡ ಪ್ಲಾಸ್ಟಿಕ್ ಬಾಟಲ್ಗಳು ಸಿಗ್ತಾ ಇದೆ. ಬಟ್ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಮಡಿಕೇರಿ ನಗರಸಭೆ ಏನು ತಗೊಂಡಿದೆಯಲ್ಲ, ಈ ಒಂದು ನಿರ್ಧಾರ ತುಂಬ ಮೆಚ್ಚುಗೆ. ತುಂಬ ಇಂತಹ ನಿಯಮಗಳು ಬರಬೇಕು. ಆಮೇಲೆ ಪ್ಲಾಸ್ಟಿಕ್ಕು ನಮ್ಮ ಏನಂತಂದರೆ ಪರಿಸರ ರಕ್ಷಣೆ ಮಾಡ್ಕೊಳ್ಬೇಕು. ಪರಿಸರ ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂತಂದರೆ ನಮಗೆ ನಾವೇ ಏನಂತಂದರೆ ನಮಗೆ ಕುತ್ತು ಫಿಕ್ಸು. ಏನಂದ್ರೆ ಪ್ರಕೃತಿ ದೇವಿ ಒಂದ್ಸರ್ತಿ ಮುನಿಸ್ಕೊಂಡ್ರೆ ಮುಗಿದೋಯ್ತು. ಈಗಾಗಲೇ ಅಕಾಲಿಕ ಮಳೆ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ. ನೋಡಿ, ಫೆಬ್ರವರಿ ಈಗಲೇ ಜಾಸ್ತಿ ಬೆಂಗಳೂರಲ್ಲಿ ಬಿಸಿಲು ಜಾಸ್ತಿ ಇದೆ. ಇದೆಲ್ಲವೂ ಏನಂತಂದ್ರೆ ಪರಿಸರ ಅಸಮತೋಲನ ಕಾರಣದಿಂದಾಗಿ ಇವೆಲ್ಲವೂ ಆಗ್ತಾ ಇದೆ. ಫೈನ್. ಇನ್ನು ನೀವು ಮಡಿಕೇರಿ ಭಾಗದಲ್ಲಿ ಟ್ರಾವೆಲ್ ಮಾಡ್ತೀರಾ, ಟ್ರಿಪ್ಪಿಗೆ ಹೋಗ್ತೀರಾ ಅಂತ ಅಂದರೆ ಬಾಟಲ್ಗಳೆಲ್ಲ ತೊಗೊಂಡು ಹೋಗಬೇಡಿ. ತೊಗೊಂಡೋಗಿ ಅಲ್ಲಿ ಬಿಸಾಕೋದು, ಇನ್ನೊಂದು ಮಾಡಿ ನೀವು ಹೋಗಿ ಹಾಳು ಮಾಡಿ ಬರಬೇಡಿ. ಪ್ರವಾಸಿಗರು ಮೇನ್ಲಿ ಇಂಪಾರ್ಟೆಂಟ್. ನಾವುಗಳು ಕೂಡ ಅಲ್ಲಿಗೆ ಏನು ಬೇಕಾಗಿದೆಯೋ ಅದನ್ನು ನಾವು ಮಾಡಬೇಕಾಗತ್ತೆ. ಬೇರೆ ಬೇರೆ ನಗರಗಳಲ್ಲೂ ಕೂಡ ಇದನ್ನು ಜಾರಿಗೆ ತರಬೇಕಾಗತ್ತೆ. ಪ್ರವಾಸಿ ತಾಣ